ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ. ಏನಂದರೆ, ಮೇಡಮ್ ಪೇಪರ್ ಚೆಕಿಂಗ್ ಬಗ್ಗೆ ಮಾಹಿತಿ ಕೊಡಿ. ಡಿಪ್ಲೊಮಾ ಪೇಪರ್ ಚೆಕಿಂಗ್ ಹೇಗೆ ಮಾಡ್ತಾರಾ? ಸ್ಟ್ರಿಕ್ಟಾಗಿ ಮಾಡ್ತಾರಾ ಅಥವಾ ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ತಾರಾ? ಅಷ್ಟೇ ಅಲ್ಲದೆ ಡಿಜಿಟಲ್ ವ್ಯಾಲ್ಯುವೇಷನ್ ಬಗ್ಗೆನೂ ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ ಡಿಪ್ಲೊಮಾ ಪೇಪರ್ ಚೆಕಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ನೀವು ಕೇಳ್ತಾ ಇದ್ರಿ. ಸೊ ಡಿಪ್ಲೊಮಾ ಪೇಪರ್ ಚೆಕಿಂಗ್ ಮೋಸ್ಟ್ಲಿ ಫ್ರಮ್ ಮಂಡೇ, ಕಮಿಂಗ್ ಮಂಡೇಲಿಂದ ಸ್ಟಾರ್ಟ್ ಆಗ್ಬೋದು. ಸೊ ಮಂಡೇ 22nd ಡಿಸೆಂಬರ್ಲಿಂದ ಮೋಸ್ಟ್ಲಿ ನಿಮ್ಮದು ಪೇಪರ್ ಚೆಕಿಂಗ್ ಸ್ಟಾರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪೇಪರ್ ಚೆಕಿಂಗ್ ಯಾವ ರೀತಿ ಮಾಡ್ತಾರಂತಂತ ಕೇಳ್ತಾ ಇದ್ರಿ ನೀವು. ಸೊ ನಾರ್ಮಲಿ ಏನು ಮಾಡ್ತಾರಂದರೆ, ನಿಮ್ಮ ಆನ್ಸರ್ ಬುಕ್ಲೆಟ್, ಸೊ ಯಾವುದೇ ಇರಲಿ, ಯಾವುದೇ ಕಾಲೇಜ್ ಇರಲಿ, ಸೊ ಅದು ಅವರಿಗೆ ಗೊತ್ತಾಗಲ್ಲ ಯಾವ ಕಾಲೇಜಿಂದ ಬಂದಿದೆ ಪೇಪರ್ ಅಂತ ಹೇಳಿ. ಪೇಪರ್ ಚೆಕ್ ಮಾಡಲಿಕ್ಕೆ ಒಬ್ಬರಿಗೆ ಅಸೈನ್ ಮಾಡಿರ್ತಾರೆ ವ್ಯಾಲ್ಯೂವರ್ ಅಂತಂತ ಹೇಳಿ, ಅವರಿಗೆ ಪೇಪರ್ಸ್ ಕೊಡ್ತಾರೆ. ಸೊ ಮಿನಿಮಮ್ ಅವರು 25 ಪೇಪರ್ಸ್ ಡೈಲಿ ಮಾಡಬೇಕಾಗ್ತೈತಿ. ಸೊ 25 ಪೇಪರ್ಸ್ ಅವ್ರಿಗೆ ಅಸೈನ್ ಮಾಡಿದ್ದು ಯಾವ ಕಾಲೇಜಿನಿಂದ ಬಂದಿದೆ ಅಂತಂತ ಹೇಳಿ ಗೊತ್ತಾಗಂಗಿಲ್ಲ, ಯಾವ ಸ್ಟೂಡೆಂಟ್ದು ಅಂತೂ ಗೊತ್ತಾಗಂಗಿಲ್ಲ ಅವ್ರಿಗೆ. ಸೊ ಅದನ್ನು ಕೋಡಿಂಗ್ ಮಾಡಿರ್ತಾರೆ, ಬ್ಲಾಕ್ ಮಾಡಿರ್ತಾರೆ, ರಿಜಿಸ್ಟರ್ ನಂಬರ್ಲ ಗೊತ್ತಾಗಂಗಿಲ್ಲ. ಓಕೆ, ಸೊ ಫಸ್ಟಿಗೆ ಅವರು ಚೆಕ್ ಮಾಡಬೇಕಾದಾಗ ಆದಷ್ಟು ಲಿಬ್ರಲ್ ಆಗಿನೇ ಮಾರ್ಕ್ಸ್ ಕೊಡ್ತಾರೆ. ಸೊ ಪಾಸ್ ಮಾಡಬೇಕನ್ನುವ ಇಂಟೆನ್ಷನ್ ಇಟ್ಕೊಂಡೇ ಅವ್ರು ಚೆಕಿಂಗ್ ಮಾಡ್ತಾರೆ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರ್ಬೋದು. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು? C20 ಇರಲಿ, C20 ಇರಲಿ, C25 ಇರಲಿ, ಯಾವುದೇ ಸಿಲೆಬಸ್ ಇದ್ದರೂ, ಅಂದರೆ C20, C25 100ಕ್ಕೆ 40 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. ಸೊ 40ಕ್ಕಿಂತ ಸಪೋಸ್ ಕಡಿಮೆ ಬಂದರೆ ಫೇಲ್ ಆಗ್ತದೆ ರಿಸಲ್ಟ್. ಸಪೋಸ್ ಅವ್ರು ಚೆಕ್ ಮಾಡಬೇಕಾದಾಗ 38 ಅಥವಾ 39 ಏನಾದರೂ ಮಾರ್ಕ್ಸ್ ಬಂದರೆ ಆದಷ್ಟು ಪುಷ್ ಮಾಡಿ 40ಗೆ ನಿಯರ್ಲಿ ಬಂದಿದ್ದರೆ ಪುಷ್ ಮಾಡಿ 40 ಕೊಟ್ಟು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಕೋರ್ ಮಾಡಬೇಕಂದ್ರೆ ಚೆಕ್ ಮಾಡಬೇಕಾದಾಗ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಫಾಲೋ ಮಾಡ್ತಾರೆ ಅವರು. ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಅಂತಂದರೆ ಏನು? ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಅಂದರೆ ಏನು ಅಂದರೆ ನೀವು ತಿಳ್ಕೊಡ್ರಿ. ಫಸ್ಟ್ ಸ್ಕೀಮ್ ಅವ್ರಿಗೆ ಒಂದು ಕೊಟ್ಟಿರ್ತಾರೆ ಸಬ್ಜೆಕ್ಟ್ ಪ್ರಕಾರ. ಈಗ ಸಬ್ಜೆಕ್ಟ್ ಮ್ಯಾಥ್ಸ್ ಇರ್ಬೋದು, ಅಥವಾ PMS ಇರ್ಬೋದು, ಅಥವಾ ಫಸ್ಟ್ ಇಯರ್ದವ್ರಿಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಸಬ್ಜೆಕ್ಟ್ ಪ್ರಕಾರ ಸ್ಕೀಮ್ ಅಂದರೆ ಆನ್ಸರ್ಸಿಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ಬೇಕಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಸೊ ನಾರ್ಮಲಿ ಡೆಫಿನೇಷನ್ಗೆ ಇಂತಿಷ್ಟು ಮಾರ್ಕ್ಸ್ ಅಂತ ಇರ್ತೈತಿ. ಡಿಫೈನ್ ಅಂತಂದು ಕೇಳ್ತಾರಲಿ, ಡೆಫಿನೇಷನ್ಗೆ ಒಂದು 2 ಮಾರ್ಕ್ಸ್, ಎಕ್ಸ್ಪ್ಲನೇಷನ್ಗೆ ಒಂದು ಎಷ್ಟು ಮಾರ್ಕ್ಸ್ ಅಂದರೆ ಒಂದು 3 ಮಾರ್ಕ್ಸ್ ಅಂತ ಹೇಳಿ ನಾರ್ಮಲಿ ಫಿಕ್ಸ್ ಮಾಡಿರ್ತಾರೆ. ಡಯಾಗ್ರಾಮಿಗೆ ಎಷ್ಟು ಅಂತಂತ ಹೇಳಿ ಇಲ್ಲಿ ನೀವು ನೋಡಬಹುದು. ಡಯಾಗ್ರಾಮಿಗೆ ಒಂದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಸೊ ಎಲ್ಲ ಸೇರಿ ಎಷ್ಟು? ಸಪೋಸ್ 10 ಮಾರ್ಕ್ಸದ ಕ್ವಶನ್ ಇತ್ತಂದರೆ 10 ಮಾರ್ಕ್ಸದ ಕ್ವಶನ್ ಇತ್ತಂದರೆ ಯಾವ ರೀತಿ ಕೊಡ್ತಾರೆ ಅಂದರೆ, 10 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ, 2 ಮಾರ್ಕ್ಸ್ ಡೆಫಿನೇಷನ್, 3 ಮಾರ್ಕ್ಸ್ ಎಕ್ಸ್ಪ್ಲನೇಷನ್, 5 ಮಾರ್ಕ್ಸ್ ಡಯಾಗ್ರಾಮ್, ಪ್ಲಸ್ ಏನಾದರೂ ಮತ್ತೆ ಎಕ್ಸ್ಟ್ರಾ ಇದ್ದರೆ ಆ ರೀತಿ ಡಿವೈಡ್ ಆಗಿರ್ತಾವೆ. ಸೊ ಈಚ್ ಕ್ಯಾರೀಸ್ ಮಾರ್ಕ್ಸ್ 2 + 3 + 5 ಅಂದರೆ ಟೋಟಲ್ 10 ಆಗ್ತೈತಲ್ಲ. ಸೊ ಡೆಫಿನೇಷನ್, ಎಕ್ಸ್ಪ್ಲನೇಷನ್, ಡಯಾಗ್ರಾಮ್. ಸಪೋಸ್ ಮ್ಯಾಥ್ಸಲ್ಲಿ ಸ್ಟೆಪ್ಸಿಗೂ ಮಾರ್ಕ್ಸ್ ಕೊಡ್ತಾರೆ. ನೆಸೆಸರಿ ಸ್ಟೆಪ್ಸ್ ನೀವು ಪ್ರೊಸೀಜರ್ ಬರೀತಿರಲ್ಲ, ಸ್ಟೆಪ್ ಬೈ ಸ್ಟೆಪ್, ಅದಕ್ಕೂ ಮಾರ್ಕ್ಸ್ ಇರ್ತಾವೆ. ಸೊ ದಿಸ್ ಈಸ್ ಕಾಲ್ಡ್ ಅ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್. ಸೊ ಇದು ಸ್ಕೀಮ್ ಪ್ರತಿಯೊಂದು ಸಬ್ಜೆಕ್ಟಿಗೂ ಸೆಟ್ ಮಾಡಿರ್ತಾರೆ. ಸೊ ಈ ಸ್ಕೀಮ್ ನೋಡಿಕೊಂಡೆ ಅವರು ಪೇಪರ್ ಚೆಕ್ ಮಾಡ್ತಾರೆ. ಓಕೆ, ಸೊ ನಾರ್ಮಲಿ ಪೇಪರ್ ನಿಮ್ಮದು ಚೆಕ್ ಮಾಡಬೇಕಾದಾಗ ಆದಷ್ಟು ಸ್ಟೂಡೆಂಟ್ಸ್ ಕನ್ಸರ್ನ್ ಇಟ್ಟುಕೊಂಡು, ಕಾಳಜಿ ಇಟ್ಟುಕೊಂಡೇ ಪೇಪರ್ ಚೆಕ್ ಮಾಡ್ತಾರೆ. ಸ್ಕೋರ್ ಆಗಬೇಕು ಅನ್ನುವಂತಹ ಇಂಟೆನ್ಷನ್ದಿಂದನೇ ಪೇಪರ್ ಚೆಕ್ ಮಾಡ್ತಾರೆ. ಓಕೆ, ಸೊ ಇದು ಪೇಪರ್ ಚೆಕಿಂಗ್ ಪ್ರೊಸೆಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಡಿಜಿಟಲ್ ವ್ಯಾಲ್ಯುವೇಷನ್ ಅಂದರೆ ಏನು ಅಂತ ನೀವು ಕೇಳ್ತಾ ಇದ್ರಿ. ಸೊ ಡಿಜಿಟಲ್ ವ್ಯಾಲ್ಯುವೇಷನ್ ಬಗ್ಗೆ ಹೇಳಬೇಕಂದ್ರೆ, ಈ ಸಲ ಫಸ್ಟ್ ಇಯರ್ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಅಂದರೆ C25 ಸಿಲೆಬಸ್ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರ್ದಿರಲ್ಲ ಅವರಿಗೆ ಡಿಜಿಟಲ್ ವ್ಯಾಲ್ಯುವೇಷನ್ ಇರ್ತೈತಿ. ಸೊ ಡಿಜಿಟಲ್ ವ್ಯಾಲ್ಯುವೇಷನ್ ಅಂದರೆ ಏನು? ಸೊ ಇದರಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ನಿಮ್ಮದು ಪೇಪರ್ ಸ್ಕ್ಯಾನ್ ಮಾಡ್ತಾರೆ ಅವರು, ಕಂಪ್ಯೂಟರ್ನಲ್ಲಿ ವ್ಯಾಲ್ಯುವೇಷನ್ ಮಾಡ್ತಾರೆ. ಪೇಪರ್ ನೀವು ಬರೆದಿದ್ದು ಎಲ್ಲನೂ ಸ್ಕ್ಯಾನ್ ಮಾಡ್ತಾರೆ, ಆಲ್ ಪೇಜಸ್. ಸೊ ಟೋಟಲ್ 28 ಪೇಜಸ್ ಪೇಪರ್ ಇರ್ತೈತಲ್ಲ, 28 ಪೇಜದ್ದು ಪೇಪರ್ ಸ್ಕ್ಯಾನ್ ಮಾಡಿ ಅದನ್ನು ಇವ್ರಿಗೆ ಕೊಟ್ಟಿರ್ತಾರೆ ವ್ಯಾಲ್ಯುವೇಷನ್ ಮಾಡಲಿಕ್ಕೆ. ಬಟ್ ವ್ಯಾಲ್ಯುವೇಷನ್ ಕಂಪ್ಯೂಟರ್ನಲ್ಲಿನೇ ಚೆಕ್ ಮಾಡ್ತಾರೆ. ಅದಕ್ಕೊಂದು ಸಾಫ್ಟ್ವೇರ್ ಇರ್ತೈತಿ.
ಟೋಟ್ಲಿಂಗ್ ಎಲ್ಲ ಅದು ಆಟೋಮೆಟಿಕ್ ಮಾಡ್ತದೆ. ಜಸ್ಟ್ ಅವರು ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ, ಈಚ್ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂತ ಹೇಳಿ ಕೊಡ್ತಾ ಹೋಗ್ತಾರೆ. ನೋಡಿಕೊಂಡು ನಿಮ್ಮದು ಆನ್ಸರ್ ನೋಡಿಕೊಂಡು ಅದು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿ ಕೊಡ್ತೈತಿ. ಸೊ ಭಾಳ ಈಸಿ ಆಗ್ತೈತಿ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡೋರಿಗೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಮಿಸ್ಟೇಕ್ಸ್ ಆದಷ್ಟು ಆಗಂಗಿಲ್ಲ. ಟೋಟ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅಂಥ ಮಿಸ್ಟೇಕ್ಸ್ ನಾರ್ಮಲಿ ಹ್ಯೂಮನ್ ಎರರ್ಸ್ ಇರುತ್ತಲ್ಲ ಅವು ಆಗಂಗಿಲ್ಲ. ಸೊ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಬೇಗ ನಿಮಗೆ ರಿಸಲ್ಟು ಬರುವಂತಹ ಸಾಧ್ಯತೆಗಳಿರ್ತಾವೆ. ಅದು ಭಾಳ ಹೆಲ್ಪ್ ಆಗ್ತೈತಿ. ಸೊ ಅದಕ್ಕೆ ನಿಮಗೆ ಈ ಸಲ ಬ್ಲ್ಯಾಕ್ ಪಾಯಿಂಟ್ ಪೆನ್ಲೇನ ಬರಿ ಅಂತ ಹೇಳಿದ್ದು. ಸೊ ಬ್ಲ್ಯಾಕ್ ಬಾಲ್ ಪೆನ್ಲೇನ ಯಾಕೆ ಬರಿ ಅಂತ ಹೇಳಿದಂದರೆ ನಿಮ್ಮದು ಪೇಪರ್ಸ್ ಸ್ಕ್ಯಾನ್ ಮಾಡ್ತಾರೆ. ಸೊ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಲೆ ಬರೆದದ್ದು ಸ್ಕ್ಯಾನ್ ಮಾಡಿದರೆ ಕ್ಲಿಯರ್ಲಿ ಕಾಣಿಸ್ತೈತಿ. ಮತ್ತು ಡೈಗ್ರಾಮನ್ನು ಡಾರ್ಕ್ ಬ್ಲ್ಯಾಕ್ ಪೆನ್ಸಿಲ್ನೇ ನೀವು ಬರೆದ್ರೆ ಡಯಾಗ್ರಾಮ್ಸು ಕ್ಲಿಯರಾಗಿ ಕಾಣಿಸ್ತಾವೆ. ಅದಕ್ಕೆ ನಿಮಗೆ ಈ ಸಲ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಲೇನ ಬರಿ ಅಂತ ಹೇಳಿದ್ದು. ಸೊ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಕಂಪ್ಯೂಟರ್ನಲ್ಲಿನೇ ಚೆಕ್ ಮಾಡ್ತಾರೆ. ಸೊ ಬೇಗನೆ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳಿರ್ತಾವೆ. ಓಕೆ, ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂದರೆ ಏನು, ಪೇಪರ್ ಚೆಕಿಂಗ್ ಯಾವ ರೀತಿ ಮಾಡ್ತಾರೆ, ಎಲ್ಲ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಪೋಸ್ ನಿಮಗೆ ಇದು ಹೆಲ್ಪ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.